ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಆಧಾರೇ ಪ್ರಥಮಂ ಸಹಸ್ರಕಿರಣಂ ತಾರಾಧಿಪೋ ಸ್ವಾಲಯೇ ಮಾಹೇಯಂ ಮಣಿಪೂರಕೆ ಹೃದಯಬುಧಂ ಕಂಠೇ ಚ ವಾಚಸ್ಪತಿಂ ಭ್ರೂಮಧ್ಯೆ ಭೃಗುನಂದನಂ ನಿರಮಣೆ ಪುತ್ರಂ ತ್ರಿಕೋಟಸ್ಥಲೆ ನಾಡೇ ಮರ್ಮಸು ರಾಹುಕೇತು ಗುಳಿಕಾನ್ ನಿತ್ಯಂ ನಮಾಮ್ಯಾಯುಷೇ. ಶ್ರೀ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನಮಸ್ಕರೋಮಿ. ಆತ್ಮೀಯರೇ, ಇಂದು 7ನೇ ತಾರೀಕು 6ನೇ ತಿಂಗಳು 2026ನೇ ಇಸ್ವಿ, ವಾರ ಭಾನುವಾರ. ಈ ದಿವಸದ ಪಂಚಾಂಗ ಹೇಗಿದೆ, ಗ್ರಹಗಳ ಸ್ಥಿತಿ ಹೇಗಿದೆ, ಇಂದಿನ ದಿವಸದ ಭವಿಷ್ಯ ಯಾವ ರೀತಿಯಲ್ಲಿದೆ ಹೇಳುವಂತಹದ್ದನ್ನು ನೋಡೋಣ. ಮೊದಲು ಪಂಚಾಂಗ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಸಪ್ತಮಿ ತಿಥಿ ಆಗಿರತಕ್ಕಂಥದ್ದು. ವಾರ ಭಾನುವಾರ. ಈ ದಿವಸ ನಕ್ಷತ್ರ ಶತಭಿಷ ನಕ್ಷತ್ರ ಇರತಕ್ಕಂಥದ್ದು. ಈ ದಿವಸದ ಯೋಗವನ್ನು ನೋಡುವಾಗ ವೈದ್ಯತಿ ನಾಮಯೋಗ ಇದೆ, ಉಪರಿ ವಿಷ್ಕಂಭ ನಾಮಯೋಗ ಇರತಕ್ಕಂಥದ್ದು. ಭದ್ರಾಕರಣ. ಇದು ಇವತ್ತಿನ ಪಂಚಾಂಗ. ಹೀಗಿರುವಾಗ ಇಂದಿನ ದಿವಸದ ಗ್ರಹಸ್ಥಿತಿ ಹೇಗೆ? ಮೇಷರಾಶಿಯಲ್ಲಿ ಕುಜ ಇದ್ದಾನೆ, ವೃಷಭ ರಾಶಿಯಲ್ಲಿ ರವಿ, ಮಿಥುನ ರಾಶಿಯಲ್ಲಿ ಶುಕ್ರ ಮತ್ತು ಬುಧರ ಯುತಿ, ಕರ್ಕಾಟಕ ರಾಶಿಯಲ್ಲಿ ಗುರು, ಸಿಂಹ ರಾಶಿಯಲ್ಲಿ ಕೇತು, ಕನ್ಯಾ ಶೂನ್ಯ, ತುಲಾ ರಾಶಿಯಲ್ಲಿ ಮಾಂದ್ಯೋದಯವಾಗಿದೆ, ವೃಶ್ಚಿಕ ಧನು ಮಕರ ಈ 3 ರಾಶಿಗಳು ಶೂನ್ಯ ರಾಶಿ ಆಗಿರ್ತಕ್ಕಂಥದ್ದು. ಕುಂಭ ರಾಶಿಯಲ್ಲಿ ಚಂದ್ರ ಮತ್ತು ರಾಹುವಿನ ಯುತಿ, ಮೀನರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇವತ್ತಿನ ಗ್ರಹಸ್ಥಿತಿ ಆಗಿರ್ತಕ್ಕಂಥದ್ದು. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿ? ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಅಂಗಾರಕ ಇದ್ದಾನೆ, ಸ್ವಕ್ಷೇತ್ರದಲ್ಲಿ ರುಚಕ ಯೋಗದಲ್ಲಿ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗ್ತದೆ. ಸಾಡೇ ಸಾತಿನ ದೋಷವಿದ್ದರೂ ಸಹಿತವಾಗಿ ಕಾಯಕವೇ ಕೈಲಾಸ, ಕಾಯಕದಲ್ಲಿ ತೊಡಗಿಸಿಕೊಳ್ತೀರಿ. ಸಾಕಷ್ಟು ತೊಂದರೆಗಳ ಮಧ್ಯದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು, ವಿಘ್ನಗಳಿದ್ದರೂ ಸಹಿತವಾಗಿ ಕೆಲಸ ಕಾರ್ಯಗಳು ಸುಗಮವಾಗುವಂತಹ ಸಂದರ್ಭ ನಿಮ್ಮ ರಾಶಿಯಲ್ಲಿ ಕುಜ ಇದ್ದದ್ದರಿಂದ. ಧನಸ್ಥಾನದಲ್ಲಿ ರವಿ ಇದ್ದದ್ದರಿಂದ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಯಶಸ್ಸು, ರಾಜಕಾರಣಿಗಳಿಗೆ ನೆಮ್ಮದಿ, ಆರೋಗ್ಯದಲ್ಲಿ ಕೆಲವರಿಗೆ ಪರಿಣಾಮಗಳು ವ್ಯತ್ಯಾಸವಾಗುವಂತಹ ಸಾಧ್ಯತೆಗಳು. ಪರಿಹಾರಕ್ಕೆ ಆರೋಗ್ಯ ಸಂಜೀವಿನಿ ಯಂತ್ರಧಾರಣೆ, ಸುಬ್ರಹ್ಮಣ್ಯೇಶ್ವರನ ಅನುಗ್ರಹ, ಪೂರ್ವ ದಿಕ್ಕಿನ ವ್ಯವಹಾರ, 9ರ ಸಂಖ್ಯೆಯ ಬಳಕೆ, ಕೆಂಪು ವಸ್ತ್ರಗಳು ಇವೆಲ್ಲ ನಿಮಗೆ ಹಿತವಾಗಿರತಕ್ಕಂಥದ್ದು. ಮಾಡಿಕೊಳ್ಳಿ, ಶುಭವಾಗುತ್ತೆ ಮೇಷರಾಶಿಯವರು. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರವಿ ಇದ್ದಾನೆ, ಆರೋಗ್ಯಾಧಿಪತಿ, ಶತ್ರುವಾಗಿ ನಿಂತಿದ್ದಾನೆ. ಹೀಗಾಗಿ ಆರೋಗ್ಯದ ವಿಷಯದಲ್ಲಿ ಶತ್ರುತ್ವ, ಹೊಟ್ಟೆಯಲ್ಲಿ ರೋಗ ಕಾಣಿಸಬಹುದು. ಕೆಲವರಿಗೆ ಮುಖದ ಭಾಗದಲ್ಲಿ ಗಾಯಗಳು ಅಥವಾ ಮೊಡವೆಗಳು ಅಥವಾ ಕಲೆಗಳು ಇವೆಲ್ಲ ಮುಖದ ಭಾಗದಲ್ಲಿ ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮಾನಸಿಕವಾಗಿ ನೆಮ್ಮದಿ ಇರೋದಿಲ್ಲ, ಆರೋಗ್ಯವು ಪದೇ ಪದೇ ಕೆಡುವಂತಹ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲದಿದ್ದರೂ ಕೌಟುಂಬಿಕವಾಗಿ ನೆಮ್ಮದಿ ಕಳೆದುಕೊಳ್ತೀರಿ. ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅನ್ನಪೂರ್ಣೇಶ್ವರಿ ಉಪಾಸನೆ ಅಥವಾ ಅನ್ನ ಸೂಕ್ತವನ್ನು ಪಠನ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳು. ದೋಷ ನಿವಾರಣೆಯನ್ನು ಮಾಡಿಕೊಳ್ಳಿ. 6ರ ಸಂಖ್ಯೆಯ ಬಳಕೆ, ಪೂರ್ವ ದಿಕ್ಕು, ಬಿಳಿ ಬಣ್ಣ ಇವೆಲ್ಲ ನಿಮಗೆ ಹಿತವಾಗಿರತಕ್ಕಂಥದ್ದು ವೃಷಭ ರಾಶಿಯವರಿಗೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಬುಧ ಸ್ವಕ್ಷೇತ್ರದಲ್ಲಿದ್ದಾನೆ. ವಿದ್ಯಾಕ್ಷೇತ್ರವನ್ನು ನಡೆಸತಕ್ಕಂಥವರಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಉಂಟಾಗ್ತದೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಉಂಟಾಗ್ತದೆ. ವಿದ್ಯಾಬೋಧಕರಿಗೂ ಸಹಿತವಾಗಿ ನೆಮ್ಮದಿ, ಒಳ್ಳೆಯ ಪಾಠವನ್ನು ಮಾಡಬೇಕು, ಕೊಡಬೇಕು ಅನ್ನುವಂತಹ ಆಲೋಚನೆ. ಸಪ್ತಮಾಧಿಪತಿ ಆಗಿರತಕ್ಕಂತಹ ಗುರು ದ್ವಿತೀಯ ಸ್ಥಾನದಲ್ಲಿ ಇದ್ದದ್ದರಿಂದ ಧನ ಸಮೃದ್ಧಿಯಾಗುವಂತಹ ಲಕ್ಷಣ. ಮಾನಸಿಕ ಒತ್ತಡ ದೂರವಾಗ್ತದೆ, ಸಾಲ ಬಾಧೆ ಕಡಿಮೆಯಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಯಲ್ಲಿ ಕರ್ಮದಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ ಮಾಡುವಂತಹ ಕರ್ಮದಲ್ಲಿ ವ್ಯತ್ಯಾಸಗಳು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನಿ ಮಹಾತ್ಮನಿಗೆ ಪರಿಹಾರ, ತಿಲದಾನ, ಶನೇಶ್ವರನಿಗೆ ತಿಲಾಭಿಷೇಕ, ಶನೇಶ್ವರನಿಗೆ ತಿಲ ತೈಲಾಭಿಷೇಕ ಇತ್ಯಾದಿಗಳಿಂದ ಮಾಡಿಸುವುದರಿಂದ ನಿಮ್ಮ ಕಷ್ಟಗಳು ಕಡಿಮೆಯಾಗುವಂತಹ ಲಕ್ಷಣಗಳು. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5, ಹಳದಿ ಬಣ್ಣದ ವಸ್ತ್ರಗಳು, ಉತ್ತರ ದಿಕ್ಕಿನ ಪ್ರಯಾಣ, ವಿಷ್ಣು ದೇವರ ದರ್ಶನ ಇವೆಲ್ಲ ನಿಮಗೆ ಹಿತವನ್ನು ತರುತ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ ಮಿಥುನ ರಾಶಿಯವರು. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಕುಂಭ ರಾಶಿಯಲ್ಲಿದ್ದಾನೆ, ರಾಹುವಿನ ಜೊತೆಯಲ್ಲಿದ್ದಾನೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ನರದಲ್ಲಿ ಏನಾದರೂ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ, ನಾಗನ ಉಪದ್ರವಗಳು ಕಾಣಿಸುವಂತಹ ಸಾಧ್ಯತೆ. ಕೆಲವರಿಗೆ ನಾಗರ ಹುಣ್ಣು ಅಥವಾ ನಾಗ ಸಂಬಂಧವಾದಂತಹ ರೋಗಗಳು, ಚರ್ಮ ರೋಗ, ಚರ್ಮದಲ್ಲಿ ಹೊಟ್ಟಾಗುವಿಕೆ ಅಥವಾ ಚರ್ಮದಲ್ಲಿ ಕಲೆಯಾಗುವಿಕೆ ಅಥವಾ ಚರ್ಮದಲ್ಲಿ ನವೆಯಾಗುವಿಕೆ
ಇತ್ಯಾದಿಗಳು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದೃಷ್ಟಿ ಸಂಬಂಧವಾಗಿ ಏನಾದರೂ ತೊಂದರೆ ಉಂಟಾಗುವಂತಹ ಲಕ್ಷಣ. ತುಂಬ ಜಾಗೃತಿಯಾಗಿರಬೇಕು ಕರ್ಕಾಟಕ ರಾಶಿಯವರು. ನಿಮಗೆ ಭಾಗ್ಯದಲ್ಲಿ ಶನಿ ಇದ್ದರೂ ಭಾಗ್ಯ ಇಲ್ಲ. ಹಲವು ಸಮಸ್ಯೆಗಳು ತಂದೆಗೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಶನಿ ಶಾಂತಿ, ತಿಲದಾನ, ಕಪ್ಪು ವಸ್ತ್ರದಾನ ಇತ್ಯಾದಿಗಳನ್ನು ಮಾಡುವುದರಿಂದ ಸ್ವಲ್ಪ ಮಟ್ಟಿಗೆ ಕ್ಷೇಮವಾದೀತು. ನೀವು ಪಶ್ಚಿಮ ದಿಕ್ಕಿನಲ್ಲಿ ಅಥವಾ ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ಕ್ಷೇಮ ಇದೆ. ಬಿಳಿ ಬಣ್ಣದ ವಸ್ತ್ರಗಳು, ಜೊತೆಯಲ್ಲಿ ದುರ್ಗಾದೇವಿಯ ಅನುಗ್ರಹವನ್ನು ಪಡೆಯುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿ ಕರ್ಕಾಟಕ ರಾಶಿಯವರಿಗೆ. ಈಗ ಸಿಂಹರಾಶಿಯವರ ಫಲವನ್ನು ನೋಡುವಾಗ ಅಷ್ಟಮ ಶನಿಯ ಕಾಟದಿಂದ ಸಾಕಷ್ಟು ನಷ್ಟವನ್ನು ಅನುಭವಿಸ್ತೀವಿ. ಕೆಲವರಿಗೆ ಅಂತೂ ವ್ಯಾಜ್ಯ ಭಯ, 365 ದಿವಸ ಕೋರ್ಟಲ್ಲೇ ಇರಬೇಕಂತಹ ಸಂದರ್ಭ. ಸ್ವಲ್ಪ ಹುಷಾರಾಗಿರಬೇಕು. ವ್ಯಾಜ್ಯವನ್ನು ಕಡಿಮೆ ಮಾಡಿಕೊಳ್ಳಿ. ಇಲ್ಲದಿದ್ದಲ್ಲಿ ಪ್ರತಿನಿತ್ಯವೂ ವ್ಯಾಜ್ಯವನ್ನು ಅನುಭವಿಸಬೇಕಾಗ್ತದೆ ಸಿಂಹರಾಶಿಯವರು, ಅಷ್ಟಮ ಶನಿಯ ಕಾಟ ಇದ್ದದ್ದರಿಂದ. ನೋಡಿ, ನಿಮ್ಮ ರಾಶಿಯಲ್ಲೇ ಕೇತು ಇದ್ದದ್ದರಿಂದ ಕೆಲವು ಮಾಂತ್ರಿಕ ಪ್ರಯೋಗಗಳು ತಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದೈಹಿಕವಾಗಿ ಅನಾರೋಗ್ಯ, ಕೆಲಸ ಕಾರ್ಯಗಳ ಒತ್ತಡ, ಹೊಟ್ಟೆಯಲ್ಲಿ ವ್ಯಾಧಿ, ಕೆಲವರಿಗೆ ಮೂಲವ್ಯಾಧಿಯ ಲಕ್ಷಣ ಇತ್ಯಾದಿಗಳು ಕಾಣಿಸುವಂತಹದ್ದಿದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಅಮೃತ ಸಂಜೀವಿನಿ ಜಪ ಅಥವಾ ಅಮೃತ ಸಂಜೀವಿನಿ ಹೋಮ ಅಥವಾ ಅಮೃತ ಸಂಜೀವಿನಿಯ ಯಂತ್ರಧಾರಣೆ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ನೆಮ್ಮದಿ ಕಾಣುವಂತಹ ಸುಯೋಗ ಇರತಕ್ಕಂತಹದ್ದು ಸಿಂಹರಾಶಿಯವರಿಗೆ. ಒಂದು, ನಿಮ್ಮ ಸಂಖ್ಯೆ, ಕೆಂಪು ಬಣ್ಣದ ವಸ್ತ್ರಗಳು, ಪೂರ್ವ ದಕ್ಷಿಣ ದಿಕ್ಕುಗಳು, ಸೂರ್ಯನಾರಾಯಣ ಹಾಗೂ ಶಿವನ ಆರಾಧನೆ, ಇದು ಸಿಂಹರಾಶಿಯವರಿಗೆ ಹಿತಕರ. ಈಗ ಕನ್ಯಾರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಕರ್ಮರಾಶಿಯಲ್ಲಿದ್ದರಿಂದ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ, ಚಿತ್ರಕಲಾ ರಸಿಕರಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಅಥವಾ ಚಿತ್ರಕಲೆಯನ್ನು ಮಾಡಿ ಮಾರಾಟ ಮಾಡತಕ್ಕಂಥವರಿಗೂ ಸಹಿತವಾಗಿ ಕಲಾಚಿತ್ರ ಒಳ್ಳೆಯದು, ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೌಟುಂಬಿಕವಾಗಿ ಸಾಕಷ್ಟು ಅಭಿವೃದ್ಧಿ, ನೆಮ್ಮದಿ ಕಾಣುವಂತಹ ಒಂದು ಸುಯೋಗ ಕನ್ಯಾರಾಶಿಯವರಿಗೆ. ನೋಡಿ, ಕನ್ಯಾರಾಶಿಯವರಿಗೆ ಸಪ್ತಮದಲ್ಲಿ ಶನಿ ಮಹಾತ್ಮ ಇದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದದ್ದರಿಂದ ಸ್ವಲ್ಪ ಕಾಲಿನಲ್ಲಿ ನೋವೇನಾದರೂ ಕಾಣಿಸುವಂತಹದ್ದು. ಕಾಲಿನ ಗಂಟಿನಲ್ಲಿ ಏನಾದರೂ ನೋವು ಕಾಣಿಸ್ಬೋದು, ಅಥವಾ ಗಂಟು ಬಾವು, ನಿಮಗೆ ಗಂಟು ಬೀಳಬಹುದು, ಅಥವಾ ವಾತ ಸಂಬಂಧ ಅಂತಹ ರೋಗದಿಂದ ಬಳಲಬೇಕಾದಂತಹ ಸಂದರ್ಭ ಬರ್ಬೋದು ಕನ್ಯಾರಾಶಿಯವರು. ರೋಗಸ್ಥಾನದಲ್ಲಿ ರಾಹು ಮತ್ತು ಚಂದ್ರನ ಯುತಿ, ಲಾಭಾಧಿಪತಿ. ಹೀಗಾಗಿ ಲಾಭ ಇಲ್ಲವೇ ಇಲ್ಲ ಬಿಡಿ. ನಿತ್ಯವೂ ವ್ಯವಹಾರ ಮಾಡ್ತೀರಿ, ಆದರೆ ಸಾಕಾಗೋದಿಲ್ಲ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಆಂಜನೇಯನ ಸೇವೆ, ಸುಂದರಕಾಂಡ ಪಾರಾಯಣ ಅಥವಾ ಲಕ್ಷ್ಮೀ ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕಷ್ಟ ನಿವಾರಣೆ. 5, ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಉತ್ತರ ದಿಕ್ಕು ನಿಮಗೆ ಶ್ರೇಯಸ್ಕರ. ವಿಷ್ಣುದೇವರ ಆರಾಧನೆ ಅಥವಾ ವಿಷ್ಣು ಸಹಸ್ರನಾಮ ಪಾರಾಯಣ ನಿಮಗೆ ಹಿತಕರವಾಗಬಹುದು, ಮಾಡಿಕೊಳ್ಳಿ, ಶುಭವಾಗುತ್ತೆ ಕನ್ಯಾರಾಶಿಯವರು. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಅಂಗಾರಕ ನಿಂತು ನೋಡ್ತಾ ಇದ್ದಾನೆ. ಸ್ವಲ್ಪ ಜಾಗ್ರತೆ ಇರಬೇಕಾಗಿರ್ತಕ್ಕಂಥದ್ದು ತುಲಾರಾಶಿಯವರು. ನಿಮಗೆ 7ರ ಅಂಗಾರಕ ಅರ್ಥಾತ್ ಕಳತ್ರ ದೋಷ, ಗಂಡ ಹೆಂಡತಿಯಲ್ಲಿ ಭಿನ್ನಾಭಿಪ್ರಾಯಗಳು ಅಥವಾ ಗಂಡ ಹೆಂಡತಿಯನ್ನು ದೂರ ಮಾಡುವ ಸಾಧ್ಯತೆ ಇರತಕ್ಕಂಥದ್ದು. ಮಾನಸಿಕವಾದಂತಹ ಒತ್ತಡ ಉಂಟಾಗ್ತದೆ, ಕೌಟುಂಬಿಕ ಕಲಹ ಇದ್ದೇ ಇರ್ತದೆ. ಯಾವುದೇ ವ್ಯಾಪಾರ ವ್ಯವಹಾರವನ್ನು ಮಾಡಿದರೂ ಸಹಿತವಾಗಿ ಕೈ ಹತ್ತುವುದಿಲ್ಲ. ಹಣಕಾಸಿನ ಸಮಸ್ಯೆ ತಪ್ಪಲ್ಲ, ಸಾಲ ನಿತ್ಯ ಏರ್ತಾ ಇರ್ತದೆ. ಪರಿಹಾರಕ್ಕೆ ನರಸಿಂಹದೇವರ ಉಪಾಸನೆ, ನರಸಿಂಹದೇವರಿಗೆ ಜೇನುತುಪ್ಪದ ಅಭಿಷೇಕ ಅಥವಾ ನರಸಿಂಹ ಸ್ತೋತ್ರ, ನರಸಿಂಹ ಭಜನೆ ಅಥವಾ ನರಸಿಂಹ ಅಷ್ಟೋತ್ತರವನ್ನು ಓದುವುದರಿಂದ ನಿಮ್ಮ ಕಷ್ಟಗಳು ಕಡಿಮೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 6 ಬಳಸ್ಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತಕರವಾಗಿರ್ತದೆ. ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡಲಿಕ್ಕಿದೆ, ಮಾಡಿಕೊಳ್ಳಿ ತುಲಾರಾಶಿಯವರು ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಸೂರ್ಯ. ನೋಡಿ, 9ರ ಉದ್ಯೋಗ ಸ್ಥಾನಾಧಿಪತಿ ಅಂತಹ ಸೂರ್ಯನು 7ನೇ ಮನೆಯಲ್ಲಿತ್ತು ನೋಡ್ತಾ ಇದ್ದಾನೆ. ಕೆಲವರಿಗೆ ಸರ್ಕಾರಿ ಉದ್ಯೋಗದಲ್ಲಿರುವವರಿಗೆ ಕಿರಿಕಿರಿ, ಮನಸ್ತಾಪ, ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ. ಉದ್ಯೋಗದ ವಿಚಾರದಲ್ಲಿ, ಆಹಾರದ ವಿಚಾರದಲ್ಲೂ ಸಹಿತವಾಗಿ ಹಲವು ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ನಿಮಗೆ ಬೇಕಾದ ಆಹಾರ ಸಿಗದೇ ಇರಬಹುದು ಅಥವಾ ಸಿಕ್ಕಿದ ಆಹಾರದಿಂದ ನಿಮಗೇನಾದರೂ ತೊಂದರೆ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೌಟುಂಬಿಕ ಬೆಳವಣಿಗೆಯಲ್ಲಿ ಸಾಕಷ್ಟು ತೊಂದರೆ. ಕುಟುಂಬದಲ್ಲಿ ಮಂಗಲ ಕಾರ್ಯವನ್ನು ಮಾಡುವುದಕ್ಕೆ ಹುಮ್ಮಸ್ಸು. ಭಾಗ್ಯಸ್ಥಾನಕ್ಕೆ ಗುರು ಬಂದದ್ರಿಂದ ಗುರುವಿನ ಬಲ ಚೆನ್ನಾಗಿದೆ, ಹೀಗಾಗಿ ಮಂಗಲ ಕಾರ್ಯಾದಿಗಳನ್ನು ಮಾಡಿಕೊಳ್ಳಿ. ಆದರೆ ಪಂಚಮ ಶನಿ, ಮಕ್ಕಳ ವಿಚಾರದಲ್ಲಿ ಜಾಗ್ರತೆ. ಪ್ರೇಮ ವಿವಾಹ ಇತ್ಯಾದಿಗಳಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸ್ವಲ್ಪ
ಜಾಗ್ರತೆ ಬೇಕಾಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಸಾಧ್ಯವಾದರೆ ಸ್ವಯಂವರ ಪಾರ್ವತಿ ಅನುಷ್ಠಾನ, ಆಗದೇ ಇದ್ದಲ್ಲಿ ಚಂಡಿಕಾ ಪಾರಾಯಣ. ಯಾದೇವಿ ಸರ್ವಭೂತೇಶು ಲಕ್ಷ್ಮೀರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಈ ಮಂತ್ರದಿಂದ ಚಂಡಿಕಾ ಪಾರಾಯಣವನ್ನು ಮಾಡಿಸುವುದರಿಂದ ನಿಮಗೆ ಕ್ಷೇಮವಾಗ್ತದೆ. ನೀವು 9 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಜೊತೆಯಲ್ಲಿ ಕೆಂಪು ಬಣ್ಣದ ವಸ್ತ್ರಗಳು, ಸುಬ್ರಹ್ಮಣ್ಯ ದೇವರ ಅನುಗ್ರಹ ಇವೆಲ್ಲವೂ ನಿಮಗೆ ಬೇಕಾಗಿರ್ತಕ್ಕಂಥದ್ದು. ಮಾಡ್ಕೊಳ್ಳಿ, ಶುಭವಾಗುತ್ತೆ ವೃಶ್ಚಿಕ ರಾಶಿಯವರು. ಈಗ ಧನುರಾಶಿ. ಧನುರಾಶಿಯವರಿಗೆ ಶುಭದ ಕಾಲ. 7ನೇ ಮನೆಯ ಅಧಿಪತಿ 7ರಲ್ಲೇ ಇದ್ದಾನೆ. ದಾಂಪತ್ಯ ಜೀವನದಲ್ಲಿ ಸುಖ ಇರ್ತದೆ. 7ಕ್ಕೆ ಶುಕ್ರ ಬಂದದ್ದರಿಂದ ದಂಪತಿಗಳಿಗೆ ಒಳ್ಳೆಯ ಲಾಭದ ಕಾಲವಾಗಿರತಕ್ಕಂಥದ್ದು. ಗಂಡಿಗಾಗಿರಲಿ ಹೆಣ್ಣಿಗಾಗಿರಲಿ ಸಂಪಾದನೆ ಚೆನ್ನಾಗಿ ಆಗ್ತದೆ. ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿರ್ತಕ್ಕಂತಹ ಕುಜ ಮಕ್ಕಳ ವಿಚಾರದಲ್ಲಿ ಸಾಕಷ್ಟು ನೆಮ್ಮದಿಯನ್ನು ಕೊಡ್ತಾನೆ. ವಿದೇಶದಲ್ಲಿರ್ತಕ್ಕಂತಹ ಮಕ್ಕಳಿಂದ ಒಳ್ಳೆಯ ವಾರ್ತೆಗಳು ಕೇಳಬೇಕಾದಂತಹ ಸಂದರ್ಭ. ಕೆಲವರು ಮಂಗಲ ಕಾರ್ಯವನ್ನು ಮಾಡಬೇಕು ಅನ್ನುವಂತಹ ಹಂಬಲದಲ್ಲಿರ್ತೀರಿ. ಆದರೆ ಗುರುವಿನ ಬಲ ಇಲ್ಲ. ಗುರು ಅಷ್ಟಮಕ್ಕೆ ಹೋಗಿ ಆಯಿತು. ಹೀಗಾಗಿ ಸ್ವಲ್ಪ ಸಮಯ ತಾಳ್ಮೆಯಲ್ಲಿದ್ದಲ್ಲಿ ಒಳ್ಳೆಯ ಫಲಗಳು ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಧನುರಾಶಿಯವರಿಗೆ. ಧನಾಧಿಪತಿ 4ರಲ್ಲಿದ್ದಾನೆ. ಹೀಗಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತಗಾದೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಕುಟುಂಬಸ್ಥರಲ್ಲಿ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದೇನು? ಆಂಜನೇಯನ ಸೇವೆಯನ್ನು ಮಾಡುವುದರಿಂದ, ಆಂಜನೇಯನಿಗೆ ಸಿಂಧೂರವನ್ನು ಸಮರ್ಪಣೆ ಮಾಡುವುದರಿಂದ, ಆಂಜನೇಯನಿಗೆ ವಿಶೇಷವಾಗಿ ವಿಳ್ಯದ ಎಲೆಯ ಹಾರವನ್ನು ಹಾಕುವುದರಿಂದ ನಿಮ್ಮ ಕಷ್ಟಗಳು ಕರಗುವಂತಹ ಲಕ್ಷಣಗಳು. ಉತ್ತರ ದಿಕ್ಕು ಅಥವಾ ವಾಯುವ್ಯ ದಿಕ್ಕಿನ ವ್ಯವಹಾರದಿಂದ ನಿಮಗೆ ಕ್ಷೇಮ ಇದೆ. ಹಳದಿ ಬಣ್ಣದ ವಸ್ತ್ರಗಳು ನಿಮಗೆ ಯಶಸ್ಸನ್ನು ತರುತ್ತದೆ. 3ರ ಸಂಖ್ಯೆ ನಿಮಗೆ ಇವತ್ತಿನ ದಿವಸ ಒಳ್ಳೆಯ ಫಲವನ್ನು ನೀಡುತ್ತದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಧನುರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮಗೆ ಧನಸ್ಥಾನದಲ್ಲಿ ಚಂದ್ರ ಮತ್ತು ರಾಹುವಿನ ಇತಿ ಇದ್ದದರಿಂದ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ತೊಂದರೆ. ಕೆಲವರು ಬಡ್ಡಿ ವ್ಯವಹಾರವನ್ನು ಮಾಡ್ತೀರಿ, ಅಥವಾ ಬಡ್ಡಿಗೆ ಹಣವನ್ನು ಕೊಡ್ತೀರಿ ಅಥವಾ ಹಣವನ್ನು ತೆಗೆದುಕೊಳ್ತೀರಿ. ಆತನ ಮೂಲಕವಾಗಿ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾದಂತಹ ಸಂದರ್ಭ ಇರತಕ್ಕಂತಹದ್ದು. ನಿಮ್ಮಲ್ಲಿ ಪೈಪೋಟಿ ಮನಸ್ತಾಪಗಳು ಉಂಟಾಗ್ತದೆ. ನೋಡಿ, ಸಪ್ತಮ ಸ್ಥಾನದಲ್ಲಿರ್ತಕ್ಕಂತಹ ಗುರುವಿನ ಸಂಪೂರ್ಣವಾದಂತಹ ದೃಷ್ಟಿ ನಿಮ್ಮ ರಾಶಿಯಲ್ಲಿದ್ದರಿಂದ ನಿಮ್ಮ ಮನೆಯಲ್ಲಿ ಮಂಗಲ ಕಾರ್ಯ ಜರುಗ್ತದೆ. ಕೌಟುಂಬಿಕವಾಗಿ ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಇವತ್ತಿನ ದಿವಸ ಹಿತಕರವಾದಂತಹ ಮಾತನ್ನು ಬಂಧುಗಳಿಂದ ಕೇಳ್ತೀರಿ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತದೆ. ಕೆಲವರು ಹೈನುಗಾರಿಕೆಯಲ್ಲಿ ನಿಮ್ಮ ಜೀವನವನ್ನು ತೊಡಗಿಸಿಕೊಳ್ತೀರಿ. ತೋಟಗಾರಿಕೆಯಲ್ಲಿರತಕ್ಕಂತಹ ವ್ಯಕ್ತಿಗಳಿಗೆ ಸಾಕಷ್ಟು ಅನುಕೂಲ, ಅಥವಾ ತೋಟದಲ್ಲಿ ಉತ್ಪನ್ನವಾದಂತಹ ಬೆಳೆಯ ಮಾರಾಟದಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣುವಂತಹ ಸುಯೋಗ ಮಕರ ರಾಶಿಯವರಿಗೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದೇನು? ಭೂತನಾಥನ ಆರಾಧನೆ ಅಥವಾ ಭೂತರಾಜನ ದರ್ಶನ ಮಾಡಿಕೊಳ್ಳುವುದರಿಂದ ನಿಮಗೆ ಕ್ಷೇಮ ಉಂಟಾಗುವಂತಹ ಲಕ್ಷಣ ಇರತಕ್ಕಂಥದ್ದು. ಮಹಾಮೃತ್ಯುಂಜಯನ ಕೃಪಾಕಟಾಕ್ಷದಿಂದ ನಿಮಗೆ ಯಶಸ್ಸು. ಉತ್ತರ ದಿಕ್ಕು ನಿಮಗೆ ವ್ಯವಹಾರಕ್ಕೆ ಅನುಕೂಲ. ಜೊತೆಯಲ್ಲಿ 8ರ ಸಂಖ್ಯೆಯಿಂದ ನಿಮಗೆ ನೆಮ್ಮದಿ ಉಂಟಾಗ್ತದೆ. ಇದನ್ನೆಲ್ಲ ಮಾಡಿಕೊಳ್ಳಿ, ಕಪ್ಪು ಬಿಳಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ, ಶುಭವಾಗುತ್ತೆ ಮಕರ ರಾಶಿಯವರು. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಧನಸ್ಥಾನದಲ್ಲಿದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಗಲಾಟೆ ಅಥವಾ ತಗಾದೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅಣ್ಣ ತಮ್ಮಂದಿರಲ್ಲಿ ಭಿನ್ನಾಭಿಪ್ರಾಯ, ಬಂಧುಗಳ ಸಹಾಯ ಇಲ್ಲದೆ ಸಾಕಷ್ಟು ತೊಂದರೆ ಉಂಟಾಗುವಂತಹ ಲಕ್ಷಣ. ವ್ಯಾಪಾರದ ವ್ಯವಹಾರದಲ್ಲಿ ಸಾಕಷ್ಟು ನೆಮ್ಮದಿಯನ್ನು ಕಳ್ಕೊಳ್ತೀರಿ. ವಾಹನದಲ್ಲಿ ತೊಂದರೆ. ಕುಂಭರಾಶಿಯವರಿಗೆ ಉದ್ಯೋಗದ ವಿಚಾರದಲ್ಲಿ ಸಾಕಷ್ಟು ನೆಮ್ಮದಿ ಉಂಟಾಗುವಂತಹ ಲಕ್ಷಣ. ದೋಷ ಸಾಕಷ್ಟಿದೆ. ಪರಿಹಾರಕ್ಕೆ ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳಿ, ತಿಲದಾನವನ್ನು ಮಾಡಿ, ಕಪ್ಪು ವಸ್ತ್ರ ದಾನವನ್ನು ಮಾಡಿಕೊಳ್ಳಿ, ಅಥವಾ ಸಾಧ್ಯವಾದಲ್ಲಿ ತಿರುವಣ್ಣಾಮಲೈಗೆ ಹೋಗಿ ಬನ್ನಿ. ಆಗ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 8. ಕಪ್ಪು ಬಿಳಿ ಹಸಿರು ಇವೆಲ್ಲ ನಿಮಗೆ ಆಗಿ ಬರುವಂತಹ ಬಣ್ಣಗಳು ಬಳಸಿಕೊಳ್ಳಿ. ಉತ್ತರ ದಿಕ್ಕಿನ ವ್ಯವಹಾರ ಶ್ರೇಯಸ್ಕರ. ಆಂಜನೇಯನ ದರ್ಶನದಿಂದ ಕಷ್ಟ ನಿವಾರಣೆ. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಗುರು ಪಂಚಮಕ್ಕೆ ಹೋಗಿದ್ದಾನೆ. ಗುರುವಿನ ಬಲ ಬಂತು. ದೈವಾನುಕೂಲ ಚೆನ್ನಾಗಿದೆ. ಜನ್ಮರಾಶಿಯಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ ಸ್ವಲ್ಪ ಅಪವಾದವನ್ನು ಹೊರಬೇಕಾದಂತಹ ಸಂದರ್ಭ. ಬಂಧುಗಳೆಲ್ಲ ಕೈ ಬಿಡ್ತಾರೆ. ಹಿತಚಿಂತಕರು ಇರುವುದಿಲ್ಲ. ಸ್ವಲ್ಪ ಮಟ್ಟಿಗೆ ಆಗಾಗ ಆಯಾಸ ಉಂಟಾಗುವಂತಹ ಸಾಧ್ಯತೆ ಇದೆ ಮೀನರಾಶಿಯವರಿಗೆ. ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಕೊರತೆ. ವ್ಯವಹಾರಗಳು ಸರಿಯಾಗಿ ನಡೆಯದೆ ಹಲವಾರು ಸಮಸ್ಯೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಗುರುವಿನ ಅನುಗ್ರಹ ಪಡ್ಕೊಳ್ಬೇಕು. ಸಾಧ್ಯವಾದರೆ ಮಂತ್ರಾಲಯಕ್ಕೆ ಹೋಗುವನ್ನಿ ಅಥವಾ ಶೃಂಗೇರಿಗೆ ಹೋಗುವನ್ನಿ. ಗುರುವಿನ ಮಂತ್ರಾಕ್ಷತೆಯನ್ನು ಸದಾಕಾಲದಲ್ಲೂ ತಲೆಯಲ್ಲಿ ಮುಡಿಯುವುದರಿಂದ ನಿಮಗೆ ಆರೋಗ್ಯ ನೆಮ್ಮದಿ ಸಿಗುವಂತಹ ಸಾಧ್ಯತೆ ಇರತಕ್ಕಂಥದ್ದು.
ಕೌಟುಂಬಿಕ ಕಲಹ ನಿವೃತ್ತಿಗೆ ವನದುರ್ಗಾ ಉಪಾಸನೆಯನ್ನು ಮಾಡಿಕೊಳ್ಳಿ. ದಾಂಪತ್ಯ ಜೀವನದ ನೆಮ್ಮದಿಗಾಗಿ ಐಕ್ಯಮತ್ಯಾನುಷ್ಠಾನವನ್ನು ಮಾಡಿಕೊಳ್ಳಿ. ಆಗ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಉತ್ತರ ಈಶಾನ್ಯ ಭಾಗಗಳು ನಿಮಗೆ ಯಶಸ್ಸನ್ನು ಕೊಡುವಂತಹ ದಿಕ್ಕುಗಳು. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3. ಹಳದಿ ಬಣ್ಣ, ಕೇಸರಿ ಬಣ್ಣ, ಕಾವಿ ಬಣ್ಣ ಇವೆಲ್ಲ ನಿಮಗೆ ಆಗಿ ಬರುವಂತಹ ವಸ್ತ್ರಗಳು. ಜೊತೆಯಲ್ಲಿ ರಾಯರ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿ ಮೀನರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ. 12 ರಾಶಿಯವರು ಇಂದು ಭಾನುವಾರವಾದ್ದರಿಂದ ಸೂರ್ಯನಾರಾಯಣನ ಸೇವೆಯನ್ನು, ಸೂರ್ಯನಾರಾಯಣನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ, ಆದಿತ್ಯ ಹೃದಯವನ್ನು ಓದುವುದರಿಂದ ಎಷ್ಟು ಸಾರಿ? 12 ಸಾರಿ. ದ್ವಾದಶಾತ್ಮ ದಿವಾಕರ 12 ಸಾರಿ ಆದಿತ್ಯ ಹೃದಯವನ್ನು ಓದುವುದರಿಂದ ಅಥವಾ ಸೂರ್ಯನಾರಾಯಣನಿಗೆ 12 ನಮಸ್ಕಾರವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಉಂಟಾಗುವಂತಹ ಸಾಧ್ಯತೆ. ನಿಮ್ಮ ಕುಲದೇವರ ಪ್ರಾರ್ಥನೆ ಮಾಡಿಕೊಳ್ಳಿ, ಶುಭ ಆಗುತ್ತೆ. 12 ರಾಶಿಯವರು. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಕೆಳಭಾಗದಲ್ಲಿ ನಂಬರ್ಗಳು ಇದ್ದಾವೆ, ಬೇಕಾದರೆ ಬಳಸ್ಕೊಳ್ಳಿ. ಶುಭವಾಗುತ್ತೆ. ಮಂಗಳವಾಗಲಿ. ಶುಭವಸ್ತು.